ನಮಸ್ಕಾರ ಬಂಧುಗಳೇ. ಇಂದಿನ ವಿಷಯ ನಾನು ಯಾರು ನಾನು. ಈ ವಿಷಯವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಯಾರು. ಸಹಜವಾಗಿ ನಾವು ನನ್ನ ಹೆಸರು ಇಂಥದ್ದು, ನಾನು ಈ ಹುದ್ದೆಯಲ್ಲಿದ್ದೀನಿ, ನಾನು ಇಂಥ ಊರಿನವನು, ನಾನು ಈ ಕುಟುಂಬದವನು, ಈ ರೀತಿಯಾಗೆಲ್ಲ ನಾವು ಪರಿಚಯಿಸ್ಕೊಳ್ತೇವೆ. ಆದರೆ ಯಾವತ್ತಾದರೂ ನಾವು ವಾಸ್ತವ ಸತ್ಯವನ್ನು ಅರಿಯುವ ಪ್ರಯತ್ನ ಮಾಡಿದ್ದೇವಾ? ನಾನು ಯಾರು? ನಾನು ಯಾರು ಅಂತ ನಾವು ನೋಡ್ತಾ ಹೋದಾಗ ನೋಡಿ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ್ದಾನೆ. ಏನು ಅಂದರೆ, ತುಂಬ ಮಾತುಗಳು ಹೇಳಿದ್ದಾರೆ, ಅದರಲ್ಲಿ ಇದಕ್ಕೆ ಹೋಲಿಕೆ ಆಗತಕ್ಕಂಥ ಒಂದು ಮಾತು ಇದೆ. ಏನಂದರೆ, ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ, ಬುದ್ಧಿ, ಅಹಂಕಾರ, ಮನಸ್ಸು ಇದು ನನ್ನದೇ ಆದ ಇನ್ನೊಂದು ರೂಪ ಅಂತ ಹೇಳಿದ್ದಾನೆ. ಕೃಷ್ಣ ನನ್ನದೇ ಆದ ಇನ್ನೊಂದು ರೂಪ ಅಂತ ಹೇಳಿದ್ದಾನೆ. ಓಕೆ, ಹೀಗಿರುವಾಗ ಪುರಾಣಗಳಲ್ಲೆಲ್ಲ ನಾವೆಲ್ಲ ಕೇಳಿರ್ತೇವೆ. ಏನಂದರೆ, ಈ ಶರೀರ ಪಂಚಭೂತಗಳಿಂದ ಕೂಡಿದೆ ಅಂತ ಹೇಳ್ತಾರೆ. ಪಂಚ ಮಹಾಭೂತಗಳು ಅಂತ ಹೇಳ್ತಾರೆ. ಈ ಪಂಚಮಹಾಭೂತಗಳು ಏನಿದು? ಪಂಚಮಹಾಭೂತಗಳಂದರೆ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಎಲ್ಲಿದೆ ನಮ್ಮ ಶರೀರದಲ್ಲಿ ಇವನ್ನ ಅಂತ ನೋಡ್ತಾ ಹೋದಾಗ ನಮಗೆ ಇದು ಕಾಣಸಿಗೋದಿಲ್ಲ. ಯಾಕೆ ಕಾಣಸಿಗೋದಿಲ್ಲ ಅಂದರೆ, ಇದು ಮೂಲ ರೂಪದಲ್ಲಿ ಇಲ್ಲ. ಉದಾಹರಣೆಗೆ ಇವಾಗ ತುಪ್ಪ ಅದು ಹಾಲಿನ ಉತ್ಪನ್ನವೇ ಆಗಿದೆ. ಹಾಲನ್ನು ನಾವು ಬಳಕೆ ಮಾಡ್ತೀವಿ, ಕುಡಿತೀವಿ, ಓಕೆ, ಏನೆಲ್ಲ ಮಾಡ್ತೀವಿ. ಆದರೆ ನಾವು ಅದನ್ನು ಹಾಲಂತ ಕರಿತೇವೆ, ತುಪ್ಪ ಅಂತ ಕರೆಯೋದಿಲ್ಲ. ಹಾಗೆ ಈ ಹಾಲಿನ ಒಂದು ಪರಿವರ್ತನೆಗೊಂಡಿರ್ತಕ್ಕಂಥ ಒಂದು ರೂಪವೇ ಅದು ತುಪ್ಪ. ಈ ತುಪ್ಪ ಆಗಬೇಕಂದ್ರೆ ಏನೆಲ್ಲ ಪ್ರೊಸೆಸ್ ಆಗಬೇಕೋ ನಿಮಗೆಲ್ಲ ತಿಳಿದಿರುವಂಥದ್ದು. ಅದನ್ನು ಮತ್ತೆ ಎಳೆಯಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಹಾಗೆಯೇ ಈ ಶರೀರದಲ್ಲಿ ಈ ಮಾಂಸಖಂಡಗಳೇನಿದೆಯಲ್ಲ, ಇದು ಮೂಲವಾಗಿ ಮಣ್ಣೆ ಆಗಿದೆ. ಹೇಗೆ ತುಪ್ಪ ಇದೆಯಲ್ಲ, ಅದೇ ರೀತಿಯಾಗಿ ಈ ಮಾಂಸಖಂಡಗಳು ಮೂಲವಾಗಿ ಇದು ಭೂಮಿಯ ತತ್ವ, ಅಂದರೆ ಮಣ್ಣಿನಿಂದ ಬಂದಿರುವಂಥದ್ದು. ಹೇಗೆ ಮಣ್ಣಿನಿಂದ ಬಂತು? ನಾವು ಏನೇ ತಿಂದ್ರೂ ಆಹಾರ ಧಾನ್ಯಗಳನ್ನು ನಾವು ತಿಂತೀವಿ. ಈ ಆಹಾರ ಧಾನ್ಯಗಳಿಂದ ಈ ಮಾಂಸ ಬೆಳ್ಕೊಂಡಿದ್ದೀವಿ. ನಾವು ಮಗುವಿದ್ದಾಗ ಎಷ್ಟು ಚಿಕ್ಕವರಾಗಿದ್ವಿ, ಇಷ್ಟು ದೊಡ್ಡ ಶರೀರ ಆಗಿದೆ. ಹೇಗಾಯಿತು? ನಾವು ನಿತ್ಯವೂ ಆಹಾರವನ್ನು ಸೇವನೆ ಮಾಡ್ತೇವೆ. ಆ ಆಹಾರ ಸೇವನೆಯಿಂದ ಈ ಶರೀರದ ಬೆಳವಣಿಗೆ ಆಗ್ತದೆ ಅಲ್ಲವೇ? ಮೂಲವಾಗಿ ಈ ಶರೀರ ಮಣ್ಣು, ಮಾಂಸಖಂಡಗಳಿಂದ ಮೂಲವಾಗಿ ಮಣ್ಣು. ಹೇಗೆ ಹಾಲು ಮತ್ತು ತುಪ್ಪ ಇದೆಲ್ಲ, ಹಾಲಿನಿಂದ ಪರಿವರ್ತನೆಗೊಂಡಿರ್ತಕ್ಕಂಥ ತುಪ್ಪ ಅದು ಹಾಲಿನ ಉತ್ಪನ್ನವೇ ಆಗಿದೆ. ಹಾಗೆ ಈ ಶರೀರದಲ್ಲಿ ಈ ಮಾಂಸಖಂಡಗಳು ಮೂಲ ರೂಪ ಮಣ್ಣು. ಹಾಗಾಗಿ ಅದನ್ನು ಮಣ್ಣು ಅಂತ ಕರೀತಾರೆ. ಮತ್ತು ಅಗ್ನಿ ಅನ್ನೋದು ಅದು ಕೂಡ ಅಷ್ಟೇ ಮೂಲ ರೂಪದಲ್ಲಿ ಇಲ್ಲ. ಅಗ್ನಿ ಅಂದರೆ ನಾವು ಬೆಂಕಿ ಅನ್ಕೋತೀವಿ. ಇಲ್ಲಿ ಬೆಂಕಿ ಇಲ್ಲ. ಬೆಂಕಿಯ ಶಾಖ ನಮ್ಮ ಶರೀರದಲ್ಲಿ ಇದೆ. ಈ ರೂಪದಲ್ಲಿ, ಶಾಖದ ರೂಪದಲ್ಲಿ ಬೆಂಕಿ ಇದೆ. ಬೆಂಕಿ ಆಯಿತು. ಓಕೆ, ಇನ್ನು ವಾಯು ಅಂತೂ ಮೂಲ ರೂಪದಲ್ಲಿ ಇದೆ. ನಾವು ಶ್ವಾಸವನ್ನು ತೆಗೆದುಕೊಳ್ತೇವೆ, ಶ್ವಾಸವನ್ನು ಬಿಡ್ತೇವೆ. ನಾವು ಆ ಶ್ವಾಸವನ್ನು ತಗೊಂಡು ಶ್ವಾಸ ಬಿಟ್ಟಾಗ ಮತ್ತೆ ನಾವು ಬಿಗಿ ಹಿಡಿದು ಮತ್ತೆ ಉಸಿರನ್ನು ಬಿಡ್ಬೋದು. ಒಳಗಡೆ ಉಸಿರು ವಾಯು ಇರುತ್ತೆ. ಹಾಗಾಗಿ ಈ ಶರೀರದಲ್ಲಿ ವಾಯು ಇಲ್ಲಾಂದರೆ ನಾವು ಜೀವಿತ ಇರೋದು ಕಷ್ಟ. ವಾಯು ಇಲ್ಲಿದೆ. ಮತ್ತು ಈ ಜಲ ಅಂದರೆ ಜಲವೂ ಕೂಡ ಅಷ್ಟೇ, ಅದು ಕೂಡ ಮೂಲ ರೂಪದಲ್ಲಿ ಇಲ್ಲ. ಅದು ರಕ್ತದ ರೂಪದಲ್ಲಿ ನಮಗೆ ಕಾಣಸಿಗುತ್ತೆ. ರಕ್ತ ದ್ರವ ರೂಪದಲ್ಲಿ ಇರುವಂಥದ್ದು, ಲಿಕ್ವಿಡ್. ಹಾಗಾಗಿ ಜಲ ಕೂಡ ಈ ರಕ್ತದ ರೂಪದಲ್ಲಿದೆ. ಈಗ ಒಂದು ಉಳ್ಕೊಂತು ಆಕಾಶ ತತ್ವ. ಏನಂದ್ರೆ ಸ್ಪೇಸ್, ಖಾಲಿ ಜಾಗ, ಏನೂ ಇಲ್ಲದಿರುವಂಥದ್ದು. ಅದು ನಮ್ಮ ಹೊಟ್ಟೆಯಾಗಿದೆ.
ನೋಡಿ, ಊಟ ಮಾಡುವಾಗ ಅದೆಲ್ಲ ಜಾಗ ಇರುತ್ತಲ್ಲ, ಊಟ ಮಾಡ್ತಾ ಇಷ್ಟೆಲ್ಲ ತುಂಬ್ಕೋತೀವಿ ಒಳಗಡೆ, ಖಾಲಿ ಇದ್ದಿದ್ದನ್ನು ತಾನೇ ತುಂಬ್ಕೊಳ್ಳೋಕ್ಕಾಗೋದು. ಅಂದರೆ ಅಲ್ಲಿ ಜಾಗ ಇದೆ ಅಂದಂಗಾಯ್ತು, ಸ್ಪೇಸ್ ಇದೆ, ಅಂದರೆ ಆಕಾಶ ತತ್ವ. ಸೊ ಈ ಪಂಚಮಹಾಭೂತಗಳಿಂದ ಈ ಶರೀರ ಆಗಿರುವಂಥದ್ದು. ಹೀಗಿರುವಾಗ ನಾನು ಯಾರು ಪ್ರಶ್ನೆಗೆ ಬಂದೆ ಈಗ ನನಗೆ ಮತ್ತೆ ವಾಪಸ್. ನಾನು ಯಾರು ಅಂತಂದಾಗ ನೋಡಿ, ಕೃಷ್ಣ ಪರಮಾತ್ಮ ಹೇಳಿದ್ದನಲ್ಲ, ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ, ಬುದ್ಧಿ, ಅಹಂಕಾರ, ಮನಸ್ಸು ನನ್ನದೇ ಆದ ಇನ್ನೊಂದು ರೂಪ ಅಂತ ಹೇಳಿದ್ದಾರೆ. ಹೀಗಿರುವಾಗ ಈ ಅಗ್ನಿಯು, ವಾಯು, ಆಕಾಶ, ಪೃಥ್ವಿ, ಜಲ ಇದು ಮೂಲ ರೂಪವಲ್ಲದ ಈ ಶರೀರ ಏನಾಯಿತು? ಅದು ಕೂಡ ಪರಮಾತ್ಮನದೇ ಆಯಿತು. ಮತ್ತಿನ್ನು ಉಳಿದಿದ್ದೇನು? ಆತ್ಮ. ಆತ್ಮವು ಕೂಡ ಒಂದು ಪರಮಾತ್ಮನ ಅಂಶ ಅಂತಾರೆ. ಮತ್ತು ನಾವು ಯಾರು? ನಾವು ಯಾರು ನೋಡಿ, ಎಷ್ಟು ಅದ್ಭುತವಾಗಿದೆ. ನಾವು ಯಾರು ಅಂದರೆ ಯಾರೂ ಅಲ್ಲ, ಏನೂ ಇಲ್ಲ ಅಂತ ಬರುತ್ತೆ ಉತ್ತರ. ಮತ್ತು ಏನಿದು ಜೀವನ? ಜೀವನ ಇರೋದು ಕೇವಲ ಅನುಭವಿಸಲಿಕ್ಕೆ ಅಂದರೆ ಸುಖವನ್ನೇ ಅನುಭವಿಸೋದು ಅಂತ ಅಲ್ಲ, ದುಃಖವನ್ನೇ ಅನುಭವಿಸೋದು ಅಂತ ಅಲ್ಲ. ಸುಖ, ದುಃಖ, ಸಂಕಟ, ನೋವು, ಯಾತನೆ ಇದನ್ನು ಅನುಭವಿಸಲಿಕ್ಕೆ ಈ ಜೀವ ಈ ಪೃಥ್ವಿ ಮೇಲೆ ಬಂದಿರುವಂಥದ್ದು. ಅದನ್ನು ನಾವು ಅನುಭವಿಸಲೇಬೇಕು. ಅನುಭವಿಸ್ತೇನೆಂದ್ರೂ ಕೂಡ ಅನುಭವಿಸಲೇಬೇಕು, ಅನುಭವಿಸೋದಿಲ್ಲ ಅಂದ್ರೂ ಕೂಡ ಅನುಭವಿಸಲೇಬೇಕು. ಹೀಗಿರುವಾಗ ನಾವು ಏನು ಮಾಡಬೇಕು? ಮಾನಸಿಕವಾಗಿ ಸಿದ್ಧ ಆಗಿಬಿಡ್ಬೇಕು. ಏನು ಬರುತ್ತೆ ಬರಲಿ. ಆವಾಗ ನೋವಿದ್ರೂ ಆ ಒಂದು ಹೆಚ್ಚು ಭಯ, ಮಾನಸಿಕವಾಗಿ ಕಷ್ಟ ಆಗೋದಿಲ್ಲ. ಏನು ನಾವು ನಾಳೆ ನೋವು ಬರುವಂಥದ್ದು, ಅಯ್ಯೋ ನಾಳೆ ನಂಗೆ ನೋವು ಬಂದುಬಿಡ್ತದೆ, ಅಯ್ಯೋ ನಂಗೆ ಕಷ್ಟ ಆಗಿಬಿಡ್ತದೆ, ಈಗಲೇ ಭಯ ಬಿದ್ದುಕೊಂಡು ಈ ಸಂಕಟ ಅದಕ್ಕಿಂತ ಇದೇ ಜಾಸ್ತಿ ಅನಿಸುತ್ತೆ. ಆಗ ಏನು ಬರುತ್ತೆ ಬರಲಿ ಅಂತ ನಾವೊಂದು ಮಾನಸಿಕವಾಗಿ ಸಿದ್ಧತೆಯಲ್ಲಿದ್ದಾಗ ಆ ಸಮಯ ಎಷ್ಟು ಸಮಯ ಇರುತ್ತೆ? ನಾಳೆ ಅಲ್ವಾ, ನಾಳೆ ಬರುತ್ತೆ, ಆ ಸಮಯ ಬರುತ್ತೆ, ಅದು ಮುಗಿದು ಹೋಗುತ್ತೆ. ಅದು ಶಾಶ್ವತ ಆಗಿರುವಂಥದ್ದಲ್ಲ, ಅದು ಹೋಗ್ತದೆ. ಹಾಗಾಗಿ ನಾವು ಯಾರು ಅಂತ ನೋಡೋಕೆ ಹೋದಾಗ ನಾವು ಯಾರೂ ಅಲ್ಲ, ನಾವು ಏನೂ ಅಲ್ಲ. ಹಾಗೆ ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಗುರು ಹಿರಿಯರು ನಂದೇನು ಎಲ್ಲ ನಿಂದೆ ಅಂತ ಹೇಳ್ತಾರೆ. ಹೇಗೆ? ಅದು ಇದೇ ಕಾರಣನೇ, ಬೇರೆ ಇನ್ಯಾವ ಕಾರಣವೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮದು ಅನ್ನೋದು ಯಾವುದೂ ಇಲ್ಲ. ನಾವು ಸಂಪಾದನೆ ಮಾಡಿ, ಆದಾಯ ಮಾಡಿರುವಂಥದ್ದು. ಓಕೆ, ಅದು ನಮ್ಮ ಶ್ರಮ ಅಷ್ಟೇ. ಅದು ಶ್ರಮದ ಒಂದು ಫಲ. ಅದು ಕೂಡ ಇರುವುದಿಲ್ಲ, ಅದು ಶಾಶ್ವತ ಅಲ್ಲ. ಈ ಶರೀರವೂ ಕೂಡ ಶಾಶ್ವತ ಅಲ್ಲ. ಇದು ಕೂಡ ಒಂದು ಇದನ್ನು ನಶಿಸಿ ಹೋಗುವಂಥದ್ದು. ಮತ್ತು ಶಾಶ್ವತವಾಗಿರುವಂಥದ್ದು ಯಾವುದು ಅಂತ ನೋಡ್ತಾ ಹೋದ್ರಾಗ ಆತ್ಮ ಮತ್ತು ಪರಮಾತ್ಮ. ಈ ಆತ್ಮ ಪರಮಾತ್ಮದ ಒಂದು ಜೋಡಣೆಯಾಗಿ ಈ ನಮ್ಮ ಶರೀರ ತುಂಬ ಸಹಾಯ ಮಾಡುತ್ತೆ. ಮನುಷ್ಯನ ಶರೀರ ಇದೆಲ್ಲ ತುಂಬ ಶ್ರೇಷ್ಠ. ನೋಡಿ, 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನ ಶರೀರ ಇದೆಯಲ್ಲ, 84 ಲಕ್ಷದಲ್ಲಿ 80 ಲಕ್ಷ ಜೀವರಾಶಿಗಳಂತ ಹೇಳ್ಬೋದು. 4 ಲಕ್ಷ ಮನುಷ್ಯ ಜನ್ಮ ಅಂತ ಹೇಳ್ತಾರೆ. ಈ 4 ಲಕ್ಷ ಮನುಷ್ಯ ಜನ್ಮದಲ್ಲಿ ಎಷ್ಟೋ ನೀವು ಪುರಾಣದಲ್ಲಿ ಕೇಳಿರ್ಬೋದು. ನಾವು ನಮ್ಮ ಶರೀರ, ನಮ್ಮದು ಮಾಂಸ ಖಂಡ ಒಂದು ಬೆಟ್ಟದಷ್ಟು ಆಗೋಗಿದೆ ಅಂತ ಹೇಳ್ತಾರೆ. ಅದಕ್ಕೂ ಅಧಿಕ, ಇನ್ನೂ ಜಾಸ್ತಿ ಅಂತ ಹೇಳ್ತಾರೆ. ಮತ್ತು ಹೇಗೆ ಪ್ರಯತ್ನ ಮಾಡಿದ್ರು, ಏನನ್ನು ಮಾಡಿ ನೀವು ಪಾಡಿಗೆ ಸುಮ್ಮನೆ ಇದ್ರೂ ಅಷ್ಟೇ. ಆದರೆ ನೀವು ಸ್ವಲ್ಪ ವಿಶೇಷವಾಗಿ ಪ್ರಯತ್ನ ಮಾಡಿದರೆ ಕಡಿಮೆ ಜನ್ಮಗಳಲ್ಲಿ ನಾವು ಮೋಕ್ಷವನ್ನು ಪ್ರಾಪ್ತಿ ಹೊಂದ್ಬೋದು. ಅಂದರೆ ಏನು, ಆತ್ಮ ಪರಮಾತ್ಮನ ಲೀನ ಆಗ್ಬೋದು. ನಾವು ಮೂಲ ಅಲ್ಲಿ ಇದ್ವಿ, ಏನು ನಮ್ಮಲ್ಲಿ ಒಂದು ಆಸೆ ಆಕಾಂಕ್ಷೆಗಳಲ್ಲಿ ಜಾಸ್ತಿ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಯಾವ ಭಾಗದಲ್ಲಿ ಆಸೆ ಆಕಾಂಕ್ಷೆ ಇದೆಲ್ಲ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು, ಆ ಭಾಗವನ್ನು ತೆಗೆದು ಪೃಥ್ವಿಯಲ್ಲಿ ಹಾಕಿದ. ಆವಾಗ ಅದು ನೊಂದು ಬೆಂದು ವೈರಾಗ್ಯ ಬರಬೇಕು, ಬೇಡ ಇದು ಅಂದ್ಕೊಂಡು ಮತ್ತು ನಾನು ಎಲ್ಲಿದ್ದೆ ಅಲ್ಲಿಗೆ ಹೋಗಬೇಕು ಅಂತ. ಹಾಗಾಗಿ ಸುಖವನ್ನು ಕೊಟ್ಟಿದ್ದಾನೆ, ಸುಖವನ್ನು ಅನುಭವಿಸಿ, ಸುಖದ ಜೊತೆಗೆ ಸಂಕಟ ಯಾವುದನ್ನು ಕೊಟ್ಟಿದ್ದಾನೆ. ಯಾಕಂದರೆ ಸುಖ ಇದ್ದರೆ ಇಲ್ಲೇ ಇದ್ಬಿಡ್ತಾರೆ ಅಲ್ವಾ. ಮನುಷ್ಯನಲ್ಲಿ ಯಾಕೆ ಈ ಜನರಲ್ಲಿ ಸ್ವಾರ್ಥ ಬುದ್ಧಿ ಇದೆ, ಯಾಕೆ ಹಪಹಪಿಸ್ತಾರೆ ನಂಗೆ ಅದು ಬೇಕು ಇದು ಬೇಕು ಅನ್ನೋದ್ರೆ, ಅಂದರೆ ಮೂಲವಾಗಿ ನಮಗೆ ಅದು ಬಂದಿರೋದ್ರಿಂದನೇ ನಾವಿಲ್ಲಿ ಬಂದಿರೋದು. ಅದನ್ನು ತೊರೆದುಕೊಂಡು ನಾವು ಹೋಗಬೇಕಾಗಿದೆ. ಯಾವಾಗ ನಾವು ಅದನ್ನು ತೊರಿತೇವೋ ಆವಾಗ ಈ ಆತ್ಮ ಪರಮಾತ್ಮನಲ್ಲಿ ಲೀನ ಆಗ್ತದೆ ಸಂಪೂರ್ಣವಾಗಿ. ಅಂದರೆ ನಮ್ಮಲ್ಲಿ ಆಸೆ ಆಕಾಂಕ್ಷೆಗಳು ಸಂಪೂರ್ಣವಾಗಿ ತ್ಯಜಿಸೋದಂದರೆ ಅದು ಅಷ್ಟು ಸುಲಭದಿಲ್ಲ. ಅದು ಒಂದು
ಯಾವಾಗ ಒಬ್ಬ ವ್ಯಕ್ತಿ ನೋವು ಸಂಕಟ ಯಾತದಿಂದ ಏನು ಜೀವನದಲ್ಲಿ ತೊಡಗ್ತಾನೋ, ಜೀವನದಲ್ಲಿ ಅದು ಬರ್ತದೋ, ಆಗ ಜೀವನ ಬೇಡ ಅನ್ನೋ ಒಂದು ಅಂತರ್ಯದಲ್ಲಿ ಒಂದು ವೈರಾಗ್ಯ ಬಂದ್ಬಿಡ್ತದೆ. ಆಮೇಲೆ ಇನ್ನೊಂದು, ಯಾವುದಾದೊಂದು ಸುಖ ಸಂತೋಷವನ್ನು ಭೋಗಿಸಿ ಎಷ್ಟಂತ ಭೋಗಿಸ್ತಾನೆ, ಭೋಗಿಸಿ ಅದು ಕೂಡ ಸಾಕಾಗಿ ಹೋಗುತ್ತೆ, ಅದು ರುಚಿ ಹೊರಟು ಹೋಗ್ತದೆ, ರುಚಿ ಕಡಿಮೆ ಆಗ್ತದೆ. ಆ ಮುಖಾಂತರನೂ ಕೂಡ ಅದು ವೈರಾಗ್ಯ ಬರುವಂಥದ್ದು. ಅದಕ್ಕೆ ವಯಸ್ಸಾಗಿರೋರೆಲ್ಲ ನೋಡಿ, ಏನು ಜೀವನ ನೋಡಿ, ಬೇಕಾದರೆ ನೀವು ವಯಸ್ಸಾಗಿರ್ತಕ್ಕಂಥ ಅಜ್ಜ ಅಜ್ಜಿನವ್ರ ಕಡೆ ಏನು ಜೀವನ, ಸಾಕಪ್ಪ ಜೀವನ ಅಂತಾರೆ. ಯಾಕಂದರೆ ಅವರು ವಯಸ್ಸಿನಲ್ಲಿ ಅವರ ಜೀವನದಲ್ಲಿ ನೋಡಿಬಿಟ್ಟಿರ್ತಾರೆ, ಎಲ್ಲ ರೀತಿಯ ಅನುಭವಗಳನ್ನು ಅವರು ಅನುಭವಿಸಿರ್ತಾರೆ. ಅವನು ಶ್ರೀಮಂತನಾಗಿರ್ಬೋದು, ಬಡವನಾಗಿರ್ಬೋದು, ಮಧ್ಯಮವರ್ಗ ಆಗ್ಬೋದು. ಎಂಥ ಶ್ರೀಮಂತ ಇದ್ದಾನಂದ್ರೆ ಆತನೂ ಕೂಡ ಸಾಕಪ್ಪ ಜೀವನ ಅನ್ನಿಸ್ಬಿಡುತ್ತೆ. ಹಾಗೂ ಒಂದು ವೇಳೆ ಸಾಕಪ್ಪಲ್ಲ, ನಾನು ಇನ್ನೂ ಭೋಗಿಸ್ಬೇಕಂದ್ರೆ ಅದು ಇನ್ನೂ ಚಿಕ್ಕ ಆತ್ಮ ಅಂತ ಅನ್ಕೋಬೇಕಂದ್ರೆ ಶಿಶು ಆತ್ಮ ಅಂತ ಹೇಳ್ಬೋದು. ಅದು ಜಾಸ್ತಿ ಜನ್ಮಗಳನ್ನು ತೆಗೆದುಕೊಂಡಿರೋದಿಲ್ಲ. ಜಾಸ್ತಿ ಜನ್ಮಗಳನ್ನು ತೆಗೆದುಕೊಳ್ಳದೇ ಇದ್ದಾಗ ಅದು ಪ್ರಾಣಿ ಯೋನಿಂದ ಬಂದಾಗ ಅದು ಭೋಗಿಸುವ ಒಂದು ಇದರಲ್ಲಿ ಈ ಒಂದು ಮನುಷ್ಯ ಯೋನಿಗೆ ಬಂದಾಗ ಭೋಗಿಸೋದ್ರಲ್ಲಿ ಹೆಚ್ಚು ಆಸಕ್ತ ಆಗ್ತದೆ. ಹಾಗಾಗಿ ನಾವು ತಿಳ್ಕೊಂಬಿಡ್ಬೇಕು, ಅದು ಜಾಸ್ತಿ ಜನ್ಮವನ್ನು ಪಡೆದಿಲ್ಲ, ಅದು ಶಿಶು ಆತ್ಮ ಅನ್ಕೋಬೇಕು ಇಷ್ಟ. ಮತ್ತು ಕೆಲವರು ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಪ್ರೌಢತೆ ರೀತಿಯಲ್ಲಿ ಮಾತನಾಡ್ತಾರೆ. ಕಾರಣ ಅವರು ತುಂಬ ಜನ್ಮಗಳನ್ನು ಎತ್ತಿರ್ತಾರೆ, ತುಂಬ ಸಾಧನೆಗಳನ್ನು ಮಾಡಿರ್ತಾರೆ. ಹಾಗಾಗಿ ಆ ಒಂದು ಪ್ರೌಢತ್ವ ಬರ್ತದೆ, ಆ ಒಂದು ಜ್ಞಾನ. ತುಂಬ ಸಾಧನೆಯಲ್ಲಿ ಮಾಡ್ತಕ್ಕಂಥವ್ರಲ್ಲ ಅದು ಮಹಾನ್ ಆತ್ಮಗಳೇ. ಅದಕ್ಕೆ ಮಹಾತ್ಮ ಅಂತ ಹೇಳ್ತಾರೆ. ಮಹಾನ್ ಆತ್ಮ ಮಹಾತ್ಮ. ಎಲ್ಲರನ್ನೂ ಮಹಾತ್ಮ ಅನ್ನೋಕ್ಕಲ್ಲ. ಆ ಸಾಧನೆಗೆ ಆ ಸಾಧನೆ ಸುಮ್ಮನೆ ಬರೋದಿಲ್ಲ, ಅದು ಪ್ರಾಕ್ಟೀಸ್ ಇರ್ತದೆ, ಜನ್ಮಾಂತರದ. ಅದಕ್ಕೆ ಅನುಗುಣವಾಗಿ ಅದು ಬರುತ್ತೆ. ನಾವು ಯಾರು ಅಂದರೆ ನಾವು ಯಾರೂ ಅಲ್ಲ. ನಮ್ದು ಏನಂದರೆ ನಮ್ದು ಏನೂ ಇಲ್ಲ. ವಾಸ್ತವವಾಗಿ ಮೂಲವಾಗಿ ನೋಡ್ತಾ ಹೋದಾಗ ನಮ್ಮದು ಏನು ಅಂತಂದರೆ ಆ ಸಮಯದಲ್ಲಿ ಅನುಭವಿಸ್ತಕ್ಕಂಥ ಒಂದು ಸುಖ ದುಃಖ ಇದೆ, ಆ ಸಮಯಕ್ಕೆ ನಮಗೆ ಬರುವಂಥದ್ದು. ಅದು ಕೂಡ ಶಾಶ್ವತ ಅಲ್ಲ, ಅದು ಕೂಡ ಕಾಲ ಕಳೆದಂತೆ ಹೊರಟೋಗ್ಬಿಡ್ತದೆ. ಓಕೆ, ಹಾಗಾಗಿ ನಾವು ಅರ್ಥ ಮಾಡಿಕೊಂಡಾಗ, ಇದೆಲ್ಲ ತಿಳ್ಕೊಂಡಾಗ ಏನು ಅನಿಸುತ್ತೆ, ಏನಿದೆ, ಏನೂ ಇಲ್ಲ. ಸ್ವಲ್ಪ ಸಮಯದಲ್ಲಿ ನಾವು ಮಾಯೆಯಿಂದ ಈ ಮುಸುಕಾಗಿ ಹೋಗಿರುತ್ತೆ. ಏನು ಈ ಲಾಲಸೆ, ಅದು ಇದು ಇನ್ನೇನು ಮತ್ತೊಂದು ಮಗದೊಂದು. ಇಲ್ಲಿವರೆಗೆ ನಾವೇನೋ ಒಂದು ಸಾಧನೆ ಮಾಡಬೇಕು ಅಂತೀವಿ, ಏನೋ ಒಂದು ಸಾಧನೆ, ಓಕೆ, ಏನೋ ಒಂದು ರೀಚ್ ಆಗಬೇಕು, ಏನೋ ಒಂದು ಓಕೆ ಸ್ಕೂಲಲ್ಲಿ ತುಂಬ ಮಾರ್ಕ್ಸ್ ಗಳಿಸ್ಬೇಕು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಮಾಡ್ದ ಅಂತೇಳಿ ಮುಂದೆ ಮತ್ತೆ ಇನ್ನೊಂದು, ಅಲ್ಲಿ ಯಾವುದೋ ಒಂದು ಕಂಪ್ನಿಯಲ್ಲಿ, ಅಲ್ಲಿ ಹಾಗಾಗೋದಿಲ್ಲ. ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ವ್ಯಕ್ತಿಗಳಲ್ಲೂ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಯಶಸ್ಸನ್ನು ಪಡೆಯುವಂಥದ್ದು. ಯಾಕಂದರೆ ಇವಾಗ ಈ ವರ್ಷ ಟಾಪರ್ ಆಗಿರೋನು ನೆಕ್ಸ್ಟ್ ವರ್ಷ ಟಾಪರ್ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂದರೆ ಆತನ ಶ್ರಮ ಇರ್ಬೋದು, ಮತ್ತು ಅದೇ ರೀತಿ ಬೇರೆ ಬೇರೆ ಜನಗಳು ಇರ್ತಾರಲ್ಲ, ಅವರು ಕೂಡ ಬರ್ತಾರೆ. ಹಾಗಾಗಿ ಅವರನ್ನು ಮೀರಿಸಿದಾಗಲೇ ನಾವು ಟಾಪರ್ ಆಗಲಿಕ್ಕೆ ಸಾಧ್ಯ. ಇವತ್ತು ಅಂದರೆ ಈ ವರ್ಷ ಶ್ರೀಮಂತ ಇದ್ದವನು ಮುಂದಿನ ವರ್ಷ ಶ್ರೀಮಂತನಾಗಿ ಇರಲಿಕ್ಕೆ ಸಾಧ್ಯ ಇರೋದಿಲ್ಲ. ಕಾರಣ ತುಂಬ ಕಾಂಪಿಟೇಟಿವ್ ಇರ್ತದೆ, ತುಂಬ ಜನ ಇರ್ತಾರೆ. ಅವರನ್ನು ಮೀರಿಸಿ ನಾವು ಹೋಗ್ಬೇಕಂದ್ರೆ ಅದು ಅಸಾಮಾನ್ಯವಾದ ಮಾತು. ಹಾಗಾಗಿ ನಾವು ಲಾಲಸೆ ಭೋಗದಲ್ಲಿ ಹೆಚ್ಚು ತೊಡಗೋದು ಈ ಮಾಯೆಯ ಒಂದು ಕಾರಣದಿಂದ ನಾವು ತೊಡಗ್ತೇವೆ. ಏನು ಮಾಡಲಿಕ್ಕಾಗಲ್ಲ, ಅದು ವಾಸ್ತವ. ಅದನ್ನು ತಡಿಲಿಕ್ಕೂ ನಮ್ಮಿಂದ ಸಾಧ್ಯವಿಲ್ಲ. ಅದು ಕೂಡ ಒಂದು ಪರಮಾತ್ಮನ ಒಂದು ಶಕ್ತಿ ಆಗಿದೆ. ಹಾಗಿರುವಾಗ ನಾವು ಯಾರು ಮತ್ತು ನಾವು ಯಾರು ಅಂತಲೇ ಬರುತ್ತೆ. ಅದನ್ನು ತಡೆಯೋಕ್ಕೆ ಆ ಶಕ್ತಿ ನಮ್ಮಲ್ಲಿ ಇದೆಯೋ. ಅದೇ ಎಲ್ಲವನ್ನು ನಾವು ನೋಡ್ತಾ ಹೋದಾಗ ನಾವು ಯಾರು ಅಂತ ನೋಡಿದಾಗ ನಾವು ಯಾರು ಅಲ್ಲ, ನಾವು ಏನೂ ಇಲ್ಲ, ಅಲ್ಲವೇ?